ಈ ದಿನ ಒಂದು ಭಾವಗೀತೆಯೊಂದಿಗೆ ಬತ್ತಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಜನ ಈಗ ಫೇಸ್ಬುಕ್ಕು ವಾಟ್ಸಪ್ಪೆಲ್ಲ ಇರೋದ್ರಿಂದ ನನ್ನ ಹಳೆಯ ಫ್ರೆಂಡ್ಸ್ ಎಲ್ಲರೂ ಮತ್ತೆ ಪರಿಚಯ ಆಗಿದ್ದಾರೆ. ಅವ್ರು ಅದನ್ನೇ ಹೇಳ್ತಾ ಇದ್ರು, ತುಂಬ ಚೆನ್ನಾಗಿ ಹಾಡು ಹೇಳ್ತಿದ್ದಿ, ಅಟ್ಲೀಸ್ಟ್ ಒಂದು 2 ಪ್ಯಾರನಾದರೂ ನೀನು ವಿಡಿಯೋದಲ್ಲಿ ಹಾಕು, ನಮಗೂ ಕೇಳೋ ಅಂತ ಭಾಗ್ಯ ಸಿಗಲಿ ಅಂದ್ಕೊಂಡು ಹೇಳಿ ಸುಮಾರು ಈಗೆಲ್ಲ 25-30 ವರ್ಷದ ಸರ್ವಿಸ್ ಫ್ರೆಂಡ್ ಅವರು. ಅದಕ್ಕೆ ಈಗ ನೋಡಿ ಒಂದು ಭಾವಗೀತೆಯೊಂದಿಗೆ ನಾನು ಬತ್ತಿ ಮಾಡುವ ವಿಧಾನನ ತೋರಿಸ್ತೀನಿ. ಅದು ಸ್ಟೇಟಸ್ನಲ್ಲಿ ಯಾವ ರೀತಿ ವಿಡಿಯೋ ಮಾಡಿ ನೋಡೋದು ಅಂತಂದು ಹೇಳಿನೂ ಸಹ ಹೇಳ್ಕೊಟ್ಟಿದ್ದೀನಿ ನಾನು. ದಯವಿಟ್ಟು ಸ್ಟೇಟಸ್ನ ಆನ್ ಮಾಡಿ ನೋಡಿದರೆ ಮಾತ್ರ ನಮಗೆ ಉಪಯೋಗ ಆಗೋದು. ಇಲ್ಲ ಅಂದರೆ ಸುಮ್ಮನೆ ಇಲ್ಲಿ ಹೊರಗಡೆ ವ್ಯೂಸ್ ತೋರಿಸುತ್ತೆ, ಬಟ್ ಅಲ್ಲಿ ವ್ಯೂಸ್ ಆಗಿರಲ್ಲ ನಮಗೆ. ಸ್ಟೇಟಸ್ನ ಓಪನ್ ಮಾಡಿ ಯಾವ ರೀತಿ ನೋಡೋದಂತ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈಗ ಒಂದು ಭಾವಗೀತೆಯೊಂದಿಗೆ ಫೋನ್ ಬಂತು. ಭಾವಗೀತೆಯೊಂದಿಗೆ ನಾನು ಈ ದಿನ ಬತ್ತಿ ಮಾಡುವ ವಿಧಾನವನ್ನು ಸಹ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಅಕಸ್ಮಾತ್ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಬಡವನಾದರೂ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ, ಬಡವನಾದರೂ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ, ಬಡವನಾದರೂ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ, ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿ ಆಗುವೆ, ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿ ಆಗುವೆ, ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ, ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ, ಬಡವನಾದರೂ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ, ಬಡವನಾದರೂ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ. 2 ಸ್ಟಾಂಜ ಹೇಳಿದ್ದೀನಿ. ದಯವಿಟ್ಟು ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಬನ್ನಿ, ಅವರು ಕೆಳಗಿನ ನಾವು ಮೇಲಿದ್ದೀವಿ, ಕೆಳಗಿನ ಮನೇಲಿ ಬತ್ತಿ ಮಾಡ್ತಾರೆ, ಅವ್ರದ್ದೊಂದು ವಿಡಿಯೋ ಮಾಡ್ಕೊಂಬಂದು ಇದ್ರ ಜೊತೆಗೆ ಸೇರಿಸಿ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ದಯವಿಟ್ಟು ಏನಾದರೂ ತಪ್ಪಿದ್ರೆ ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಬನ್ನಿ ಹೋಗಿ ಬರೋಣ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ವಿಶೇಷವಾಗಿರ್ತಕ್ಕಂತಹ ದುಡಿಮೆ ಮಾಡ್ತಕ್ಕಂತಹ ಒಬ್ಬ ಅಮ್ಮನ ಪರಿಚಯ ಮಾಡಿಸ್ಕೊಡ್ತೀನಿ. ನೋಡಿ, ಇವರು ಹತ್ತಿನ ರೆಡಿ ಹತ್ತಿ ತೊಗೊಂಡಿದ್ದಾರೆ. ಈ ರೀತಿ ನೋಡಿ ಬತ್ತಿ ಮಾಡ್ತಾರೆ. ಮನೇನ ಕೆಲಸ ಮುಗಿಸ್ಕೊಂಡು, ಮೊಮ್ಮಕ್ಕಳು ಕೆಲಸ ಮುಗಿಸ್ಕೊಂಡು, ಅಡುಗೆ ಮಾಡಿಕೊಂಡು, ಇಷ್ಟು ವಯಸ್ಸಾದ್ರೂ ಅವರು ಈ ಕೆಲಸನ ಮಾಡ್ತಾಯಿದ್ದಾರೆ. ನೋಡಿ, ನಾವು 40 ವರ್ಷ 50 ವರ್ಷ ಆಗ್ತಿದ್ದಂಗೆ ಏನು ಮಾಡ್ತೀವಿ, ಸುಮ್ಮನೆ ಕೈ ನೋವು ಕಾಲು ನೋವು ಅಂದ್ಕೊಂಡು ಮನಸ್ಸಿನಲ್ಲಿ ಒಂದು ಉಲ್ಲಾಸ ಇರ್ತಕ್ಕಂಥದ್ದು ನಾವೇ ಕಡಿಮೆ ಮಾಡ್ಕೊಂಡ್ಬಿಡ್ತೀವಿ. ಇವ್ರಿಗೆ ಆಲ್ರೆಡಿ 70 ವರ್ಷ ಆಗಿದೆ. 70 ವರ್ಷ ಆದ್ರೂ ಸಹ ನೋಡಿ ಬತ್ತಿ ಮಾಡಿ ಅವರೆಲ್ಲರೂ ಮನೆಗೂ ಸಾಗಿಸ್ತಾ ಇದ್ದಾರೆ. ಅವ್ರ ಅಕ್ಕಂಗೇರು, ಅವ್ರ ತಮ್ಮನ ಮನೆಗೆ. ಯಾಕಂದರೆ ಇವರು ಕೊಂಕಣೀಸು. ಇವರಿಗೆ ಈ ಬತ್ತಿ ಕಟ್ಟಿಟ್ಟಿದ್ದಾರೆ ನೋಡಿ ಮುಂದೆ, ಇಷ್ಟೂ ಬತ್ತಿನೂ ಒಂದೇ ಸಲಿಗೆ ಅವರು ಹಚ್ತಾರೆ. ಈ ರೀತಿ ಅವ್ರು ಮಾಡಿ ಒಂದು ದುಡಿಮೆಗೆ ತಕ್ಕ ಪ್ರತಿಫಲನ ಕಾಣ್ತಾ ಇದ್ದಾರೆ. ಡೈಲಿ ಎಷ್ಟು ನೋಡಿ, ಅವರು ಡೈಲಿ 1,000 ಬತ್ತಿ ಮಾಡ್ತಾರೆ. 1,000 ಬತ್ತಿಗೆ 60 ರೂಪಾಯಿದಂಗೆ ಈಗ ಆಲ್ರೆಡಿ ಕೊಡ್ತಾ ಇದ್ದಾರೆ. ನಾನೇ ಹೇಳಿದೆ 60 ರೂಪಾಯಿ ಕೊಡಬೇಡಿ ಅಮ್ಮ, 100 ರೂಪಾಯಿ ಮಾಡಿರಿ ಇನ್ಮೇಲೆ ಅಂತಂದು ಹೇಳಿದ್ದೀನಿ. ಯಾಕಂದರೆ ತುಂಬಾ ಕಷ್ಟಪಡ್ತಾರೆ ಅವ್ರು. ಈ ಥರ ಮಾಡೋದಂದರೆ ಒಬ್ಬ ಮನುಷ್ಯನಿಗೆ ತಾಳ್ಮೆ ಬೇಕು, ಹಾಗೆ ಮನಸ್ಸಿನಲ್ಲಿ ಒಂದು ಉಲ್ಲಾಸ ಬೇಕು. ಅಡುಗೆ ಆಯಿತು, ಮೊಮ್ಮಕ್ಕಳು ಸ್ಕೂಲ್ಗೆ ಹೋದ್ರು, ಸುಮ್ಮನೆ ನಾವು ಒಂದು ಮಂಚ ಹಿಡ್ಕೊಂಡು ಮಲಗಿದ್ವಿ ಅಂತ ಅಲ್ಲ. ನಮ್ಮ ಕೈಲಿ ಏನಾಗುತ್ತೋ, ನಾವು ಇನ್ನೂ ಗಟ್ಟಿ ಇದ್ದಾವಲ್ಲ, ಏನಾದರೂ ಒಂದು ಕೆಲಸ ಮಾಡಬೇಕು. ಯಾಕಂದರೆ ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಅವರು ಈ ಸಣ್ಣ ಒಂದು ಉದ್ಯೋಗನ ಮನೆಯಲ್ಲೇ ಮಾಡ್ತಾರೆ. ಡೈಲಿ 1,000 ಇದ್ರೂ ಕಾಯಮ್ಮು. ಡೈಲಿ ಅವರು ಒಬ್ರಿಗೆ ಕೊಡ್ತಾಯಿದ್ರಂತೆ. ನಾವೇ ಬೇಡ, ಇಲ್ಲಿ ಹೆಂಗೂ ಮನೆಗೆ ಹೆಂಗೂ ಬಂದು ತೊಗೊಂಡು ಹೋಗ್ತಾರಲ್ಲ ಅಂದ್ಕೊಂಡೇಳಿ ಬಿಡಿಸಿದಾರಂತೆ. ಇವ್ರದ್ದು ಮನೆಯಲ್ಲೇ ಆದ್ರೂ ಒಂದು ತಿಂಗಳಿಗೆ ಇಷ್ಟು ಅಂತಂದೇಳಿ ದುಡಿಮೆ ನಡೀತಾನೇ ಇದೆ. ಸ್ನೇಹಿತರೆ, ಈ ಅಮ್ಮನಿಗೆ ಎಲ್ಲರೂ ವಿಶ್ ಮಾಡಿ. ಹಾಗೆಯೇ ಏನಾದರೂ ನಿಮಗೆ ಬತ್ತಿ ಬೇಕು ಅಂದರೆ ವಾಟ್ಸಪ್ ನಂಬರ್ ಹಾಕಿರ್ತೀನಿ, ಇಲ್ಲಿ ಕರೆ ಮಾಡಿ.